ಏನ್ ಭಾವ ನೀವು ಆ ದೃಷ್ಟಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಇಲ್ವಾ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬ್ರೋ ಏನ್ ಚಿಕ್ಕ ಹುಡ್ಗನ? ಕಾಣ್ತಿಲ್ಲ ಅಂದಿದ ತಕ್ಷಣ ಸತ್ತೇ ಹೋದ ಅಂತ ಯಾಕೆ ಅನ್ಕೋತೀರಾ? ದೃಷ್ಟಿ ಆಕ್ರಿ ಹೀಗ್ ಮಾಡಿದ್ರಿ, ನನ್ನ ಬಿಟ್ಟು ಎಲ್ಲಿಗೆ ಹೋದ್ರಿ? ನನ್ಗೊಂದ್ ಮಾತು ಹೇಳ್ದೆ ಕೇಳ್ದೆ ಎಲ್ಲಿಗ್ರಿ ಹೋದ್ರಿ? ಅವ್ರು ಎಲ್ಲಿ ಹೋಗ್ಬಿಡ್ತಾರೋ ಅಂತ ರಾತ್ರಿ ಎಲ್ಲ ಅವ್ರ ಕೈ ಹಿಡ್ಕೊಂಡೆ ಮಲಗಿದ್ದೆ. ಅದ್ ಯಾವಾಗ ಕೈ ಬಿಡಿಸ್ಕೊಂಡು ಯಾವಾಗ ಹೋದ್ರು ಒಂದು ಗೊತ್ತಾಗಿಲ್ಲ. ಹಾಳಾದ್ ನಿದ್ದೆ ನಾನ್ ಮಾಡಬಾರ್ದಾಗಿತ್ತು. ನೀನ್ ಹೀಗ್ ಬ್ಲೇಮ್ ಮಾಡ್ಕೋಬೇಡ. ಇಲ್ಲ ರಜಾ, ರಾತ್ರಿ ಯಾವಾಗ ಎಡಗಡೆಯಿಂದ ಹೂ ಬಿತ್ತೋ ನಾನು ಆಗ್ಲೇ ಹುಷಾರಾಗ್ಬೇಕಿತ್ತು. ರಾತ್ರಿ ಎಲ್ಲ ಜಾಗರಣೆ ಮಾಡ್ಬೇಕಿತ್ತು. ಹಾಗೇನು ಆಗಲ್ಲ ಅಕ್ಕ, ನೀನ್ ಧೈರ್ಯವಾಗಿರೋ. ಮಜ್ರಂಗಿ ಅಣ್ಣ, ಸೈಲೆಂಟ್ ಅಣ್ಣ ಇಡೀ ಬಳ್ಳಾರಿನೇ ಹುಡುಕ್ತಿದ್ದಾರೆ. ಆದ್ರೆ ಅವ್ರಿಗೆಲ್ಲೂ ಸುಳಿವೇ ಸಿಗ್ತಿಲ್ಲ ರಾಜಾ. ಅವ್ರಿಗೆ ಏನಾಗಿದ್ಯೋ ಏನೋ ಅಂತ ಭಯ ಆಗ್ತಿದೆ. ಅಕ್ಕ, ನೀನ್ ಹಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ. ಆತರ ಎಲ್ಲ ಏನೂ ಆಗಲ್ಲ ಅಕ್ಕ, ಪ್ಲೀಸ್. ಆಗ್ತಿರೋದೆಲ್ಲ ಕೆಟ್ಟದೆ ರಾಜಾ. ಈ ತರ ಯೋಚಿಸ್ಬಿಡ ಅಂದ್ರೆ ಹೇಗೆ? ಭಾವ ಏನೋ ಕೆಲ್ಸದ ಮೇಲೆ ಹೋಗಿರ್ಬೋದು, ಬರ್ತಾರೆ ಬಿಡಕ್ಕ. ನಡಿ, ನಾವ್ ಮನೆಗೆ ಹೋಗೋಣ. ಕೆಲ್ಸದ ಮೇಲೆ ಹೋಗಿದ್ರು ಕೂಡ ನನ್ಗೊಂದ್ ಮಾತು ಹೇಳ್ಬಿಟ್ಟೆ ಹೋಗ್ತಿದ್ರು ರಾಜಾ. ಒಂದ್ ವೇಳೆ ನಾನು ಮಲಗಿದ್ರೆ ನಾನು ಈ ತರ ಜಾಗ ತಲುಪಿದೀನಿ ಅಂತ ಒಂದ್ ಫೋನ್ ಮಾಡ್ತಿದ್ರು. ಈಗ ನೋಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಫೋನಲ್ಲಿ ಚಾರ್ಜ್ ಇರ್ಲಿಲ್ವೋ ಏನೋ, ಅಥವಾ ಅವ್ರಿರೋ ಕಡೆ ನೆಟ್ವರ್ಕ್ ಇಲ್ವೋ ಏನೋ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೋಬೇಡ ಅಕ್ಕ, ಸಮಾಧಾನ ಮಾಡ್ಕೋ. ನೀನ್ ಎಷ್ಟೇ ಸಮಾಧಾನ ಹೇಳಿದ್ರು ನನ್ ಸಮಾಧಾನ ಆಗ್ತಿಲ್ಲ ರಾಜಾ. ಮನ್ಸಲ್ಲಿ ಏನೋ ಒಂಥರ ಸಂಕಟ. ಅಕ್ಕ ಪ್ಲೀಸ್ ಅಕ್ಕ, ಈ ತರ ಎಲ್ಲ ಮಾತಾಡ್ಬೇಡ. ಬಾ ನಡಿ, ಮನೆಗೆ ಹೋಗೋಣ. ಅವ್ರು ಇಲ್ದೆ ಮನೆಗೆ ಹೋಗೋದಿಕ್ ಮನ್ಸೇ ಬರ್ತಿಲ್ಲ ರಾಜಾ. ಏನೋ ಒಂಥರ ಮನ್ಸಿಗೆ ಒತ್ತಾಟ. ಅಕ್ಕ, ನೀನ್ ತುಂಬಾ ಒಳ್ಳೆಯವಳು, ದೇವ್ರು ನೀನ್ ಮೋಸ ಮಾಡಲ್ಲ. ಭಾವ ಮನೆಗ್ ಬಂದೇ ಬರ್ತಾರಕ್ಕ. ನಡಿ, ನಾವ್ ಮನೆಗೆ ಹೋಗೋಣ. ನಡಿ ಅಕ್ಕ, ಪ್ಲೀಸ್ ಅಕ್ಕ, ಬಾ. ಪೇಷಂಟ್ ತುಂಬಾ ಸುಸ್ತಾದ್ರೆ ಗ್ಲೂಕೋಸ್ ಹಾಕಿ. ಅಯ್ಯೋ ನರಸಮ್ಮ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ನಮ್ಮ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಕರಿತೀನಿ. ಅದೇನ್ ಮಾಡ್ಬೇಕು ನೀವು ಮಾಡ್ಬಿಡಿ. ಅಪ್ಪ, ಅಮ್ಮ. ಅಮ್ಮನ ನಿನಗೆ ಬೇಗ ಹುಷಾರಾಗ್ಬೇಕು ಅಂತ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ಲು, ಅದನ್ನ ತೀರ್ಸಕ್ ಹೋಗಿದ್ದಾಳೆ. ಗೊತ್ತಲ್ಲ ಅವಳು. ದೃಷ್ಟಿ ದೃಷ್ಟಿಗೆ ಏನಾಗಿದೆ, ತುಂಬಾ ಚೆನ್ನಾಗಿದ್ದಾಳೆ. ಪುಡಿ, ಇನ್ನೊಂದು ವಿಷಯ ಗೊತ್ತಾ? ಮೊನ್ನೆ ಹನಿಮೂನ್ ಆಯ್ತಂತೆ. ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಮಿನಿ ತಖ್ತಾಬಾಯಿ ಬಂದ್ಬಿಡ್ತಾನೆ. ಆ ಸಿಂಹಾಸನದ ಮೇಲೆ ನನ್ನ ಮಗ ಕೂತ್ಕೊತಾನೆ, ನನ್ನ ಮಗ. ಕೇಳೋದಕ್ಕೆ ಖುಷಿ ಆಗ್ತಿದೆ ಅಪ್ಪ. ಅದು ಕಿಶನನ್ನ ಫೋನ್ ಮಾಡ್ತಿದ್ದಾರೆ. ಏನೋ ಖುಷಿ ವಿಚಾರನೇ ಇರ್ಬೇಕು. ಅಪ್ಪ, ಲೌಡ್ ಸ್ಪೀಕರಿಗೆ ಹಾಕು, ನಾನೇ ಕೇಳ್ತೀನಿ. ಅಯ್ಯ, ಅಷ್ಟೇ. ಕಿಶನಣ್ಣ, ಹೇಗಿದ್ದೀರಾ? ನಮಸ್ಕಾರ. ಮಾದೇವಣ್ಣವ್ರೆ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಕಿಶೋರಣ್ಣ, ಏನಾಯ್ತು ಕಿಶೋರಣ್ಣ? ಅದು ಮಾದೇವಣ್ಣ, ಕಿಶೋರಣ್ಣ, ಏನ್ ಹೇಳ್ತಾ ಇದ್ದೀರಾ? ದತ್ತಬೇಕಂತಿಲ್ವಾ?
ಅಲ್ಲ ಎಲ್ಲ ಕಡೆ ಹುಡುಕಿದ್ರ ಕಿಶರಣ್ಣ? ಎಲ್ಲ ಕಡೆ ಹುಡ್ಕಾಯ್ತು ಮಾದೇವಣ್ಣ, ಆದ್ರೆ ದತ್ತನ್ ಸುಳಿವೇ ಸಿಕ್ತಿಲ್ಲ. ಆ ಸೈಲೆಂಟ್ ಮತ್ತೆ ಬಜರಂಗಿ ಹುಡ್ಕೋಕ್ ಹೋದವರು ಇನ್ನೂ ಮನೆಗ್ ಬಂದಿಲ್ಲ. ಕಿಶರಣ್ಣ, ನನ್ ಮಗಳು ದೃಷ್ಟಿ ಕೂಡ ಇನ್ನೂ ಬಂದಿಲ್ಲ ಮಾದೇವಣ್ಣ. ದೃಷ್ಟಿ ಮನೆಗ್ ಬಂದ್ರೆ ಇವಳನ್ನ ಹೇಗ್ ಸಮಾಧಾನ ಮಾಡೋದಂತ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಬಂದ್ರೆ ಚೆನ್ನಾಗಿರೋದು. ಸರಿ ಕಿಶರಣ್ಣ, ನಾನು ಈಗಲೇ ಬರ್ತೀನಿ. ಅಲ್ಲ ಪುಟಿ, ಏನ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ದತ್ತಬಾಯಿ ಬೆಳಗ್ಗೆ ಹೋದವ್ರು ಇನ್ನೂ ಮನೆಗೆ ಬಂದಿಲ್ವಂತೆ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆಯಂತೆ. ಅಲ್ಲ ಪುಟಿ, ಅಲ್ಲಿ ನನ್ ದೃಷ್ಟಿ ಬುಡ್ಡ ಎಷ್ಟೊಂದು ಹೆದರ್ಕೊಂಡ. ಏನು ಪಾಪ, ನಾನು ಈಗಲೇ ಬರ್ತೀನಿ. ನರಸಮ್ಮ, ಬನ್ನಿ ಬನ್ನಿ ಬೇಗ. ಏನಾಯ್ತು? ನಾನು ಬರೋವರೆಗೂ ನನ್ನ ಮಗಳು ಚೆನ್ನಾಗಿ ನೋಡ್ಕೋಬೇಕು. ಮಗ, ಬರ್ತೀನಿ. ಹುಷಾರು. ಮನೆಗೆ ಹೋಗ್ತೀನಿ. ಬಜರಂಗಿ ಬಾಸು, ನಡಿ ಮನೆಗೆ ಹೋಗೋಣ. ಸಿಗೋವರೆಗೂ ನಾನು ಎಲ್ಗೂ ಬರಲ್ಲ. ಯಾವ ಜಾಗನೂ ಬಾಕಿ ಇಲ್ಲ. ಎಲ್ಲ ಕಡೆ ಹುಡುಕಿದ್ದಾಯ್ತು ಬಜರಂಗಿ ಬಾಸು. ದತ್ತಾಬಾಯಿ ಎಲ್ಲಿ ಹೋಗಿರ್ಬೋದು? ಒಂದು ಗೊತ್ತಾಗ್ತಾ ಇಲ್ಲ ಸೈಲೆಂಟ್. ನಿಮ್ಗೆ ದತ್ತಾಬಾಯಿ ಮಾಡೋ ಕೆಲಸ ಎಲ್ಲ ಗೊತ್ತಲ್ವಾ? ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸ ಏನಾದ್ರು ಒಪ್ಕೊಂಡಿದ್ರಾ? ಇಲ್ಲ ಸೈಲೆಂಟ್, ಇತ್ತೀಚೆಗೆ ಯಾವ ಡೀಲು ಒಪ್ಕೊಂಡಿಲ್ಲ. ಅದು ಅಲ್ಲದೆ ನನಗೆ ಗೊತ್ತಿಲ್ಲದೆ ಯಾವ ಡೀಲು ಮಾಡಲ್ಲ. ಬಜರಂಗಿ ಬಾಸು, ಹಳೆ ಕೆಲಸ ಯಾವ್ದಾದ್ರು ಪೆಂಡಿಂಗ್ ಇತ್ತಾ? ಅವನು ಯಾವ್ಯಾವ ಡೀಲ್ ಒಪ್ಕೋತಾನೋ ಅದೆಲ್ಲ ನನಗೂ ಗೊತ್ತಿರತ್ತೆ. ನನಗೆ ಗೊತ್ತಿದ್ದಾಗೆ ಯಾವ ಡೀಲು ಪೆಂಡಿಂಗ್ ಇಲ್ಲ ಸೈಲೆಂಟ್. ಅವನು ಎಲ್ಲಿಗೆ ಹೋಗಿದಾನೋ, ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಮತ್ತೆ ಇವಾಗ ಏನ್ ಮಾಡೋದು ಬಜರಂಗಿ ಬಾಸು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಸೈಲೆಂಟ್. ಅಲ್ಲೇ ಕೆಟ್ಟೋಗ್ತಾ ಇದೆ. ಎಲ್ಲಿದೆ ದತ್ತ? ಅಳ್ಬೇಡ ಬಜರಂಗಿ ಬಾಸು. ಅಕ್ಕ ಪಕ್ಕ ನೋಡಿದ್ರೆ ಸಾಕು ತಾನು ಹೇಳ್ತಾ ಇದ್ದ. ಆದ್ರೆ ಈಗ ಅವನಿಲ್ಲ ಅಂತ ಮನ್ಸಲ್ಲಿ ನೆನ್ಸ್ಕೊಳ್ಳೋದಕ್ಕೂ ನನಗಾಗ್ತಿಲ್ಲ ಕಣೋ. ಸೈಲೆಂಟ್ ಯಾವ ಜಾಗನೂ ಬಿಟ್ಟಿಲ್ಲ ಕಣೋ. ಎಲ್ಲಾ ಕಡೆ ಹುಡುಕಿದ್ದಾಯ್ತು, ಎಲ್ಲೂ ದತ್ತ ಇಲ್ಲ. ನಂಗೆಂದು ಟೆನ್ಷನ್ ಆಗಿ ಹೋಗ್ತಾ ಇದೆ. ನಡೀರಿ ಮನೆಗೆ ಹೋಗೋಣ, ಎಲ್ರು ಕಾಯ್ತಾ ಇರ್ತಾರೆ. ಹೋಗಿ ಏನ್ ಹೇಳೋದು? ದತ್ತ ಸಿಗ್ಲಿಲ್ಲ ಅಂತನಾ? ಇರೋದನ್ನೇ ಹೇಳ್ಬೇಕಲ್ವಾ? ಮಾಡ್ದೆ ನಾನು. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದತ್ತನ ಕಡೆ ಗಮನ ಕೊಡ್ಬೇಕಿತ್ತು ನಾನು. ಯಾರಿಗೂ ಹೇಳ್ದೆ ಹೋಗಿರ್ಬೇಕಾದ್ರೆ ನೀವು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳಿ? ನಾವು ಸರಿ ಸೈಲೆಂಟ್, ಪಕ್ಕದಲ್ಲಿರೋ ದೃಷ್ಟಿ ಹೇಳ್ದೆ ಎಲ್ಲೋದ? ಯಾರಿಗೂ ಏನೂ ಹೇಳ್ದೆ ಹೋಗಿದ್ದಾರೆ ಅಂದ್ಮೇಲೆ ಅದೇನ್ ಸೀಕ್ರೆಟ್ ಇತ್ತೋ ಏನೋ. ನನ್ನ ದತ್ತನ ಮಧ್ಯೆ ಏನ್ ಸೀಕ್ರೆಟ್? ಸರಿ ನಡಿ ಮನೆಗೆ ಹೋಗೋಣ. ಎಲ್ಲ ನಮ್ ದಾರಿನೇ ಕಾಯ್ತಾ ಇರ್ತಾರೆ. ಅಟ್ಲೀಸ್ಟ್ ಮನೆಗೆ ಹೋಗಿ ಹುಡುಗರಿಗೆಲ್ಲ ಹೇಳಿ ಹುಡ್ಕಕ್ಕಾದ್ರೆ ಹೇಳ್ಬೋದು. ಪಾಪ ದೃಷ್ಟಿ ದತ್ತ ನೋಡ್ಕೊಂಡು ಎಲ್ಲಿ ಸುತ್ತಾಡ್ತಿದ್ದಾಳೋ ಏನೋ. ದತ್ತನ್ ವಿಚಾರಿಸೋದಕ್ಕೆ ಯಾರಿಗೆ ಫೋನ್ ಮಾಡಿದ್ರು ಗೊತ್ತಿಲ್ಲ 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 ಅಂತಿದ್ದಾರೆ. ಯಾಕೆ ಹೀಗ್ ಮಾಡ್ದೆ ದತ್ತ ನೀನು? ಯಾವತ್ತು ಹೀಗೆ ಅಚಾನಕ್ ಆಗಿ ಹೋದವನೇ ಅಲ್ಲ ನೀನು. ಏನ್ ಭಾವ ನೀವು? ಆ ದೃಷ್ಟಿಗ್ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಇಲ್ವಾ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಧ್ರುವ್ ಏನ್ ಚಿಕ್ಕ ಹುಡ್ಗನ? ಕಾಣ್ತಿಲ್ಲ ಅಂದಿದ ತಕ್ಷಣ ಸತ್ತೇ ಹೋದ ಅಂತ ಯಾಕೆ ಅನ್ಕೋತೀರಾ?
ಶಟ್ ಅಪ್. ಅಕ್ಕ ತಂಗಿರಿಗೆ ಒಳ್ಳೆ ಮಾತಾಡೋದಕ್ಕೆ ಬರಲ್ವಾ? ಮೊದ್ಲೇ ದಕ್ಕನ್ ಸುಳಿವಿಲ್ದೆ ಒದ್ದಾಡ್ತಾ ಇದೀವಿ, ಸಾವನ್ ಮತ್ತಲ್ಲ ಯಾಕೆ ಆಡ್ತೀಯಾ? ಕಿಶೋರ್ ಕಿಶೋರ್ ಏನೋ ಮಾತಿಗೆ ಹೇಳಿದ್ಲು ಅಷ್ಟೇ. ದತ್ತು ಸಾಯ್ಲಿ ಅಂತ ಹೇಳಿದ್ಲಾ? ಅದಕ್ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೋಡಿ, ದತ್ತು ಸಿಗೋವರೆಗೂ ನೀವೆಲ್ಲ ಬಾಯಿ ಮುಚ್ಕೊಂಡಿದ್ರ ಸರಿ. ಸುಮ್ನೆ ಇರ್ತೀವಿ ಅಂತ ಎಲ್ಲರೂ ನಮ್ಮನ್ ಬೈಯೋರೇ ಆದ್ರು. ನೇತ್ರ, ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ದತ್ತು ಕಾಣ್ತಿಲ್ವಲ್ಲ, ಅದಕ್ಕೆ ಟೆನ್ಷನ್ ಅಲ್ಲಿದ್ದಾರೆ. ಅದಕ್ಕೆ ಹೀಗೆಲ್ಲ ಮಾತಾಡಿದಾರೆ ಅಷ್ಟೇ. ರುಚಿ, ದತ್ತು ಸಿಗನ್ನ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ರಾಜಾ, ನಿನ್ ಭಾವ ಸಿಕ್ಕಿದ್ರಾ? ಆಹಾ, ನನ್ ಶತ್ರು ಹೆಂಡತಿ ಗೋಳಾಡೋದನ್ನ ನೋಡೋದಕ್ಕೆ ಎಷ್ಟು ಆನಂದ ಸಿಗುತ್ತೆ. ಅಳು ಅಳು. ಇನ್ಮೇಲೆ ನೀನ್ ಕುಡಿಯೋ ನೀರಿಗಿಂತ ಜಾಸ್ತಿ ನಿನ್ ಕಣ್ಣೀರನ್ನ ಭೂಮಿ ಕುಡಿಯುತ್ತೆ. ದೃಷ್ಟಿ, ಯಾಕಮ್ಮ ಏನು ಮಾತಾಡ್ತಿಲ್ಲ? ದತ್ತು ಸಿಕ್ಕಿದ್ನಾ? ಎಲ್ಲಿದಾನಂತವನು? ಎಲ್ಲ ಕಡೆ ಹುಡ್ಕಿದ್ವಿ ಅನ್ನ, ಎಲ್ಲೂ ಅವ್ರ ಸುಳ್ವೆ ಸಿಕ್ತಿಲ್ಲ. ಸುಳಿವು ಸಿಗೋಕ್ ಹೇಗ್ ಸಾಧ್ಯ? ಅವನ ಅಡ್ರೆಸ್ ನಾನ್ ಬದಲಾಯಿಸಿದೀನಲ್ಲ. ಎಲ್ರು ಪ್ಯಾಟ ಮೂಡಲಿದ್ದಾರೆ. ಇದ್ದಿ ಯಾಕೆ ಸ್ಮೈಲ್ ಮಾಡ್ತಿದ್ದಾಳೆ? ರಾಜಾ, ಸರಿಯಾಗಿ ಹುಡುಕಿದ್ರಾ? ಎಲ್ಲ ಕಡೆ ಹುಡ್ಕಿದ್ವಿ, ಭಾವ ಸಿಗ್ಲೇ ಇಲ್ಲ. ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದಾಗ ಆಗ್ತಿದೆ ಅಣ್ಣ. ಅವ್ರು ಓಡಾಡೋ ಪ್ರತಿಯೊಂದು ಜಾಗನೂ ಹುಡುಕಿದ್ವಿ, ಎಲ್ಲ ಸುಳಿವಿಲ್ಲ. ಎಲ್ರೂ ಕೇಳಿದ್ವಿ, ಯಾರು ನಾವು ನೋಡಿಲ್ಲ ನೋಡಿಲ್ಲ ಅಂತಿದ್ದಾರೆ. ಅವ್ರಿಗೇನಾಯ್ತು ಏನೋ, ಅವ್ರಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಲ್ಲ. ಅಕ್ಕ, ಸಮಾಧಾನ ಮಾಡ್ಕೊಳಕ್ಕ, ಏನೂ ಆಗಲ್ಲ.